ಏನಪ್ಪಾ ದುಡ್ಡು ಇಸ್ಕೋಬೇಕಾದ್ರೆ ಮನೆ ಹತ್ರ ಬಂದು ಇಸ್ಕೊಂತೀರಾ, ವಾಪಸ್ ಕೊಡ್ಬೇಕಾದ್ರೆ ಕದ್ದು ಮುಚ್ಚಿ ಓಡಾಡ್ತಿರಲ್ಲ ಯಾಕೆ? ಅಕ್ಕ ಟೈಮ್ ಕೇಳಕ್ಕೆ ಅಂತಾನೆ ನಿಮ್ಮ ಮನೆ ಹತ್ರ ಬರ್ತಾ ಇದೆಯಕ್ಕ. ಸಂಜೆ ಅಷ್ಟೊಳಗೆ ಏನಾದ್ರು ದುಡ್ಡು ತಂದು ಕೊಟ್ಟಿಲ್ಲ ಅಂದ್ರೆ ಮನೆ ತಗೊಂಡ್ ಮರ್ಯಾದೆ ಕಳಿತೀನಿ. ದುಡ್ಡಿಗೆ ಏನಪ್ಪ ಮಾಡ್ಲಿ ಒಂದು ಗೊತ್ತಾಗ್ತಾ ಇಲ್ಲ. ನಮ್ಮ ರಿಲೇಟಿವ್ಸ್ಗಾರು ಕೇಳಿ ನೋಡೋಣ. ಅಂಕಲ್, ನಾನು ಪ್ರಸನ್ನ. ಏನಿಲ್ಲ ಅಂಕಲ್, 1 ಲಕ್ಷ ಅಮೌಂಟ್ ಅರ್ಜೆಂಟ್ ಬೇಕಿತ್ತು, ಕೊಡ್ತೀರಾ? ನನ್ನ ಹತ್ರ ಯಾವ್ದು ಅಮೌಂಟ್ ಇಲ್ಲ ಕಣಪ್ಪ. ಸರಿ ಅಂಕಲ್. ಹಲೋ, ನಾನ್ ಮಗ ಧನು. ಏನೋ ಮಗ 1 ವಾರ ಆಯ್ತಲ್ಲ ಸಿಕ್ಕಿ, ಬಾರೋ ಅರ್ಧತ್ರ ಸಿಗೋಣ. ಏನಿಲ್ಲ ಮಗ, ಒಂದು ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಬರೋಕ್ಕಾಗಿಲ್ಲ ಕಣೋ. ಏನೋ ಮಗ ಪ್ರಾಬ್ಲಮ್ ಅಂದಲ್ಲ, ಏನಾಯ್ತು? ಮಗ, ನನ್ನ ತಂಗಿ ಮದುವೆಗೆ ಸಾಲ ಮಾಡಿದ್ವಿ ಕಣೋ. 1 ವಾರ ಬಡ್ಡಿ ಕಟ್ಟೋದು ಲೇಟ್ ಆಯ್ತು ಅಂತ ಅಂದ್ಬಿಟ್ಟು ಸಾಲಗಾರರು ರೋಡಲ್ಲಿ ನಿಂತ್ಕೊಂಡು ಅವಮಾನ ಮಾಡ್ಬಿಟ್ರು ಕಣೋ. ಅಲ್ಲ ಕಣೋ, ನಿನ್ ಫ್ರೆಂಡಾಗ ನಾನೇನ್ ಸತ್ತೋಗಿದ್ದ, ನನ್ನ ಕೇಳ್ಬೇಕು ತಾನೆ ನೀನು? ಮಗ, ನೀನ್ ಯಾವ ಕಷ್ಟದಲ್ಲಿ ಇರ್ತೀವ ಅಂತ ಕೇಳಲಿಲ್ಲ ಕಣೋ ನಾನು. ಎಷ್ಟು ಸಾಲ ಮಾಡ್ಕೊಂಡಿದ್ಯಾ ನೀನು? 1 ಲಕ್ಷ ಇದೆ ಮಗ, ಇವತ್ತೇ ಕೊಡ್ಬೇಕು ಕಣೋ. ಕಳ್ಸಿ ನೋಡು 1 ಲಕ್ಷನ ಆ ಸಾಲಗಾರ ಮಕದ ಮೇಲೆ ಎಸಿ. ಮಗ ಬಂತು ಕಣೋ, ತುಂಬಾ ಥ್ಯಾಂಕ್ಸ್ ಕಣೋ.